ವಾವ್, ಸಾಚ್ ಕಲರ್ಫುಲ್ ಮಾರ್ನಿಂಗ್ ಅಲ್ವಾ? ಬೆಳಗ್ಗೆನೇ ನಾನು ಕುಡಿತಿದ್ದೀನಿ ಬ್ಲೂ ಟೀ. ಗ್ರೀನ್ ಟೀ ಅಂತೂ ಗೊತ್ತು, ಇದೇನು ಬ್ಲೂ ಟೀ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳ್ತೀನಿ. ಈ ಬ್ಲೂ ಟೀ ಮಾಡ್ಬೋದು ನಾವು ಶಂಖ ಹೂವಿಂದ. ಶಂಖ ಪುಷ್ಪ ಅಂತಲೂ ಕರೀತಾರೆ. ನಾನು ಶಂಖ ಹೂವಿನ ಗಿಡನ ನಮ್ಮ ಬಾಲ್ಕನಿಲಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಬೆಳೆಸಿದ್ದೀನಿ. ನೀವು ನಿಮ್ಮ ಗಾರ್ಡನಲ್ಲಿ ಹಾಕಿ ಬೆಳೆಸಿ, ಇಲ್ಲ ನಿಮಗೆ ಅವೈಲಬಲ್ ಇಲ್ಲ ಅಂದರೆ ಈ ಫ್ಲವರ್ಸ್ ನಿಮಗೆ ಡ್ರೈ ಫಾರ್ಮಲ್ಲಿ ಅಮೆಝಾನಲ್ಲೂ ಸಿಗುತ್ತೆ, ನೀವು ಅಲ್ಲಿಂದನಾದರೂ ತಗೋಬೋದು. ನಾನು ಈ ಶಂಖ ಹೂವಿನ ಗಿಡದ ಜೊತೆಗೆ ಸ್ವಲ್ಪ ಪುದೀನಾನು ಹಾಕಿಟ್ಕೊಂಡಿದ್ದು ಬೆಳೆಸಿದ್ದೀನಿ. ಸೊ ಅದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ. ಸೊ ಇದಲ್ಲದೆ ಇನ್ನೊಂದು ಪಾಟು ನನಗೆ ಪುದೀನ ಇದೆ. ಸೊ ಅದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇರ್ತೀನಿ ಅಡುಗೆಗೆ. ಆ್ಯಂಡ್ ಅದ್ರ ಜೊತೆಗೆ ನಾನಿಲ್ಲಿ ಹಾಕಿದ್ದೀನಿ ಒಂದು ಮೆಣಸಿನ್ಕಾಯಿ ಗಿಡ. ಇದೇನಪ್ಪ ಹೀಗಿದೆ ಮೆಣಸಿನ್ಕಾಯಿ ಅಂತ ನೋಡ್ತಿದ್ದೀರಾ? ಈ ಏರಿಯಾದಲ್ಲಿ ಈ ಥರ ರೌಂಡ್ ಮೆಣಸಿನ್ಕಾಯಿ ಸಿಗುತ್ತೆ. ಇದನ್ನು ಒಗ್ಗರಣೆಗೆ ಯೂಸ್ ಮಾಡ್ತಾರೆ. ಅದ್ರ ಜೊತೆ ಸ್ವಲ್ಪ ಫ್ಲವರ್ಸು ಹಾಕಿದ್ದೀನಿ. ಬನ್ನಿ ಬ್ಲೂ ಟೀ ಹೇಗೆ ಮಾಡೋದು ನೋಡೋಣ. ಸೊ ನಾನಿಲ್ಲಿ 4 ಕಪ್ಸ್ ಬ್ಲೂ ಟೀ ಮಾಡ್ತಿದ್ದೀನಿ. ಅದಕ್ಕೆ 4 ಕಪ್ಸ್ ನೀರು ಇಟ್ಬಿಟ್ಟು ನಾನು ಒಂದು 10 to 15 ಫ್ಲವರ್ಸ್ನ ಅದು ಡ್ರೈ ಫಾರ್ಮಲ್ಲಿ ನಾನು ಹಾಕ್ತಿದ್ದೀನಿ. ನೀವು ಬೇಕಾದರೆ ಫ್ರೆಶ್ ಫ್ಲವರ್ಸ್ ಹಾಕಿನೂ ಈ ಟೀನ ಮಾಡ್ಬೋದು. ಬಟ್ ನನಗೆ ಡೈಲಿ ಅಷ್ಟೊಂದು ಫ್ಲವರ್ಸ್ ಯೂಸ್ ಆಗೋಲ್ಲ. ಸೊ ನಾನು ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಉಳಿದಿದ್ದನ್ನು ಡ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೋತೀನಿ. ಸೊ ಇದನ್ನು ಮಾಡೋದು ತುಂಬ ಸಿಂಪಲ್. ಜಸ್ಟ್ ಫ್ಲವರ್ಸ್ ಹಾಕಿ ನೀವೊಂದು 5 minutes ಬಾಯ್ಲ್ ಮಾಡಿದರೆ ಮುಗೀತು, ನಮ್ಮ ಬ್ಲೂ ಟೀ ರೆಡಿ ಟು ಸರ್ವ್. ಹಾಂ, ಈ ಬ್ಲೂ ಟೀ ನೋಡೋಕ್ಕಂತೂ ಚೆನ್ನಾಗಿದೆ, ಬಟ್ ಇದನ್ನು ಯಾಕೆ ಕುಡಿಬೇಕು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳ್ತೀನಿ. ವಿಚ್ ಇಸ್ ವೆರಿ ಗುಡ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ, ಕೂದಲಿಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಡೈಜೆಷನ್ ಚೆನ್ನಾಗಿರುತ್ತೆ, ಬ್ಲಡ್ ಶುಗರ್ಗೂ ಒಳ್ಳೆಯದು. ಇನ್ನೂ ನಾನು ಎಷ್ಟು ಹೇಳಿದರೂ ಅಷ್ಟು ಇದ್ರ ಬೆನಿಫಿಟ್ಸ್ ಕಡಿಮೆನೇ. ನೀವು ಟ್ರೈ ಮಾಡಿ. ನಾನು ಇಲ್ಲಿ ಡೈರೆಕ್ಟಾಗಿ ಹೀಗೆ ಸರ್ವ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಇದ್ರ ಜೊತೆ ನಿಂಬೆ ಹುಳಿನೂ ಹಾಕ್ಕೊಬೋದು, ಅಥವಾ ಇದನ್ನು ಪುದೀನ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ನೀವು ಇದನ್ನು ಜ್ಯೂಸ್ ಜೊತೆಗಾದರೂ ನೀವು ಇದನ್ನು ತೊಗೋಬೋದು. ಬಿಸಿಯಾಗಲಿ ಅಥವಾ ತಣ್ಣಗಿರಲಿ, ಹೇಗಾದರೂ ನಡೆಯುತ್ತೆ. ನಾನು 1 ಕಪ್ಪಿಗೆ ಸ್ವಲ್ಪ ನಿಂಬೆ ಹುಳಿನ ಹಾಕಿ ಸರ್ವ್ ಮಾಡ್ತೀನಿ. ಇನ್ನೊಂದು ಏನು ಗೊತ್ತಾ, ಇದಕ್ಕೆ ನಿಂಬೆ ಹುಳಿ ಹಾಕಿ ನೀವು ಇದ್ರ ಕಲರ್ ಚೇಂಜಿಂಗ್ ಮ್ಯಾಜಿಕ್ನೂ ನೋಡ್ಬೋದು. ಚೆಂದ ಕಲರ್ ಚೇಂಜ್ ಆಗುತ್ತೆ ಅಲ್ವಾ? ಯಾರಿಗಾದರೂ ಒಂದು ಸರ್ತಿ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಇದರಲ್ಲೇನು ಟೇಸ್ಟ್ ಇರಲ್ಲ, ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ, ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.